ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮತ್ತು ರವೆ ದೋಸೆನ ಹೇಗೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದು, ಮೊಸರು ಇಲ್ದೇ ಸೇರಿಸ್ಕೊಳ್ದೇ ಹೇಗೆ ಮಾಡ್ಕೊಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಹಸಿರು ದಪ್ಪಮೆಣ್ಸಿಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ದಪ್ಪಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಎರಡನ್ನೂ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆ ರುಬ್ಬಕ್ಕೆ ಪೇಸ್ಟ್ ಏನು ಬೇಕು, ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, 1 ಚಿಕ್ಕ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ಫಸ್ಟು ನಾನೀಗ ಮಸಾಲೆ ಪೇಸ್ಟ್ನ ರುಬ್ಕೊಬಿಡ್ತೀನಿ ನೀರು ಹಾಕಿ. ನಾನೀಗ ಇದಕ್ಕೆ 1 ಸ್ಪೂನು ಸಾಂಬಾರು ಪೌಡ್ರು ಖಾರದ ಪುಡಿನ ಬಳಸ್ತೀನಿ. ನಾನಿಲ್ಲಿ 2 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಇಲ್ಲದೆ ಜಾಮ್ ಟೊಮೊಟೊನ ಬಳಸೋದಾದರೆ ಮಿಸ್ ಮಾಡದೆ ಹುಣಸೆಹಣ್ಣೆ ಆ್ಯಡ್ ಮಾಡ್ಕೋಬೇಕು. ಹುಳಿ ಟೊಮೊಟೊ ಹಾಕಿದ್ರೆ ಹುಣಸೆಹಣ್ಣು ಬೇಕಾಗಿಲ್ಲ, ಹುಳಿ ಟೊಮೊಟೊ ಹಾಕಲಿಲ್ಲ ಅಂದರೆ ಹುಣಸೆಹಣ್ಣು ಬೇಕಾಗುತ್ತೆ. ಇದನ್ನು ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋತೀನಿ. ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಹೇಗೆ ಗ್ರೇವಿ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಬಾಣಲಿ ಕಾಯಕ್ಕಿಟ್ಟಿದೆ, ಕಾದಿದೆ. ನಾನೀಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನು, 2ರಿಂದ 2.5 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದೆ. ನಾನೀಗ ಇದೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಕ್ರಿಸ್ಪಿ ಆಗೋವರೆಗೆ, ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೆ ಫ್ರೈ ಮಾಡ್ಕೊಳ್ತೀನಿ. ಒಂದು 3ರಿಂದ 5 ನಿಮಿಷ ಸಾಕು. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ, ಇಲ್ಲ ಸೀದೋಗ್ಬಿಡುತ್ತೆ. ಕಂಪ್ಲೀಟಾಗಿ ಫ್ರೈ ಆಗಿದೆ, ನಿಮಗೆ ಕಾಣಿಸ್ತಾ ಇದೆ ನೋಡಿ. ಅದು ಕ್ರಿಸ್ಪಿನೆಸ್ ಬರಲಿ ಅನ್ನೋ ಕಾರಣಕ್ಕೆ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಈ ಥರ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ. ನಾನು ಅದೇ ಬಾಣಲಿಗೆ ಈಗೇನು ರುಬ್ಬಿಟ್ಕೊಂಡಿದೆ ಪೇಸ್ಟ್ನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಯಾವುದನ್ನು ಆ್ಯಡ್ ಮಾಡಲ್ಲ, ಜೀರಿಗೆ ಸಾಸಿವೆ ಎಲ್ಲ, ಡೈರೆಕ್ಟಾಗಿ ಇದನ್ನು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ನೋಡಿಕೊಂಡು, ಯಾವ ಥರ ತಿಕ್ಕಾಗಬೇಕು ಆ ಥರ ತಿಕ್ಕಾಗಿ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು. ನಾನು ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ, ಯಾಕಂದರೆ ಬೆಂದಮೇಲೆ ಸ್ವಲ್ಪ ನೀರು ಕಮ್ಮಿ ಆಗುತ್ತೆ. ಬೇಯ್ತಾ ಬೇಯ್ತಾ ನೀರು ಕಮ್ಮಿ ಆಗೋದ್ರಿಂದ ನಾನು ಈ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡಿದ್ದೀನಿ. ಈಗ ಇಷ್ಟೊತ್ತು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ, ಈಗ ಹೈ ಫ್ಲೇಮಲ್ಲಿ ಇಟ್ಟು ಕುದಿಲಿಕ್ಕೆ ಬಿಡ್ತೀನಿ ಕಂಪ್ಲೀಟಾಗಿ. ಇದು ಕುದಿಯೋದಕ್ಕೆ ನಾನು ರವೆನ ಹೇಗೆ ಕಲಿಸ್ತೀನಿ, ಯಾವ ರೀತಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಅದನ್ನು ಕ್ರಿಸ್ಪಿಯಾಗಿ ಬರಲಿಕ್ಕೆ ಅನ್ನೋದನ್ನ ತೋರಿಸ್ತೀನಿ. ನಾನಿಲ್ಲಿ ಮೀಡಿಯಮ್ ರವೆನ ಬಳಸ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಕಂಪ್ಲೀಟಾಗಿ ಚಪಾತಿ ಅದಕ್ಕೆ ಕಲಿಸ್ಕೊಳ್ತೀನಿ. ಮೊದಲು ಚಪಾತಿ ಹಿಟ್ಟಿನ ಅದಕ್ಕೆ ಮೊದಲು ಕಲಿಸ್ಕೋಬೇಕು. ನೋಡಿ, ಅದಕ್ಕೆ ಕಲಿಸ್ಕೋಬೇಕು. ಈಗ ಇದನ್ನು ಏನು ಮಾಡಬೇಕು, ನೀರನ್ನ ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನಿಧಾನಕ್ಕೆ ಗಂಟಿಲ್ದಂಗೆ ಬಿಡಿಸ್ಕೊತಾ ಬರಬೇಕು. ಇದು ಸಾಮಾನ್ಯ ಸ್ವಲ್ಪ ಬೆರಳು ನೋವು ಬಂದೇ ಬರುತ್ತೆ. ಯಾಕಂದರೆ ರವೆ ಅಂತಲ್ಲ, ನಾನು ಈ ಮೆಥಡ್ನ ನಾನು ರಾಗಿ ರೊಟ್ಟಿಗೂ ಬಳಸ್ತೀನಿ, ರಾಗಿ ದೋಸೆ ಬಿಟ್ಕೋಬೇಕಾದ್ರೂ ಬಳಸ್ತೀನಿ, ಎಲ್ಲದಕ್ಕೂ ಬಳಸ್ತೀನಿ. ಇದು ಸಾಧ್ಯವಾದಷ್ಟು ಗಂಟಿಲ್ದಂಗೆ ಬಿಡಿಸ್ಕೋಬೇಕು. ಇನ್ ಕೇಸ್ ಗಂಟಿಲ್ದಂಗೆ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ ಈ ರೀತಿ ಕಲಸಾದ್ಮೇಲೆ ಮಿಕ್ಸಿಗೆ ಹಾಕಿ ಜಸ್ಟ್ ಒಂದು ರೌಂಡ್ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಆದರೆ ಮಿಕ್ಸಿಲಿ ರುಬ್ಕೊಂಡ್ರೆ ಏನಾಗುತ್ತೆ, ಸಾಫ್ಟಾಗಿ ಬರುತ್ತೆ, ದೋಸೆ ಥರ ಕ್ರಿಸ್ಪಿನೆಸ್ ಬರಲ್ಲ.
ಈ ಥರ ಕೈಲೇ ಇದನ್ನು ಬಿಡಿಸ್ಕೊಂಡ್ರೆ ಗಂಟನ್ನ ಏನಾಗುತ್ತೆ, ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿ ಇಲ್ಲದೆ ನಾರ್ಮಲಾಗಿ ಸಾಫ್ಟಾಗಿರಬೇಕು ಅಂದರೆ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಮಿಕ್ಸಿಲಿ ರುಬ್ಕೊಂಡ್ರೆ ಒಂದೇ ಒಂದು ರೌಂಡು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಹಾಗದು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಮೊಸರು ಸೇರಿಸ್ಬೇಕಾಗಿಲ್ಲ ಅಥವಾ ಸೋಡಾ ಸೇರಿಸ್ಬೇಕಾಗಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈಗ ನೀಟಾಗಿ ಎಷ್ಟು ಸಾಧ್ಯ ಅಷ್ಟು ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ಇದನ್ನು ಈಗ ಒಂದು 10ರಿಂದ 15 ನಿಮಿಷ ಹಾಗೆ ಎತ್ತಿಡ್ತೀನಿ. ಕಂಪ್ಲೀಟಾಗಿ ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಕುಕ್ ಆಗಿದೆ ಗ್ರೇವಿ. ಇದಕ್ಕೆ ನಾನೀಗ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊಳ್ತೀನಿ. ಇದು ಈಗ ಇನ್ನೊಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಇನ್ನೊಂದು 5 ನಿಮಿಷ ಕುಕ್ ಆದರೆ ಸಾಕು. ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿದಿರುತ್ತೆ. ಈಗ ಕಂಪ್ಲೀಟಾಗಿ ಕುಕ್ ಆಗಿದೆ. ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿದೆ. ಸ್ಪೈಸಿ ಮತ್ತು ಹುಳಿ ಚೆನ್ನಾಗಿದೆ ಕಾಂಬಿನೇಷನ್ನು. ಹುಳಿ ಇಷ್ಟ ಆಗದೆ ಇರೋರು ಜಾಮ್ ಬಳಸ್ಬೋದು, ಬಟ್ ಇದು ಹುಣಸೆಹಣ್ಣು ಅಥವಾ ಹುಳಿ ಟೊಮೊಟೊನ ಬಳಸಿದ್ರೇ ಚೆನ್ನಾಗಿ ಬರೋದು ಗ್ರೇವಿ. ಈ ಗ್ರೇವಿ ರೆಡಿ ಆಗಿದೆ. ಈಗ ರವೆ ದೋಸೆ ಬಿಟ್ಟು ನೋಡ್ತೀನಿ. ಗ್ರೇವಿ ಕಂಪ್ಲೀಟಾಗಿ ಕುಕ್ ಆಗಿದೆ. ಇವಾಗ ನಾನು ಕನ್ಸಿಸ್ಟೆನ್ಸಿ ಹೀಗೆ ತೊಗೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗೇ ಇದೆ. ನೋಡಿ, ನಾನು ಯಾವುದೇ ರೀತಿ ಮೊಸರಾಗಲಿ ಇದಾಗಲಿ ಏನೂ ಸೇರಿಸಿಲ್ಲ. ಎಷ್ಟು ತಿನ್ ಲೇಯರ್ ಬಂದಿದೆ. ಈ ಮೆಥಡ್ ಯೂಸ್ ಮಾಡಿದ್ರೆ, ಈ ಮೆಥಡಲ್ಲಿ ಸ್ವಲ್ಪ ಕಲಿಸ್ಬೇಕಾದ್ರೆ ಬೆರಳು ನೋವು ಬರುತ್ತೆ ಒಂಚೂರು ಅಷ್ಟೇ. ಅದು ಬಿಟ್ಟರೆ ಕಂಪ್ಲೀಟಾಗಿ ತಿನ್ನಾಗಿ ಬರುತ್ತೆ. ನೀವು ಕಾಣಿಸ್ತಿರ್ಬೋದು ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ನೋಡಿ. ಕಂಪ್ಲೀಟ್ ಕ್ರಿಸ್ಪಿಯಾಗಿ ಬಂದಿದೆ. ನಾ ಹೇಳ್ದಾಗೆ ಕೈಯಲ್ಲಿ ಕಲಸಿದ್ರೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಗೆ ಕಲ್ಸಕ್ಕೆ ಹಿಂಸೆ ಆಗ್ತದೆ ಅಂದರೆ ಮಿಕ್ಸಿ ಮಾಡ್ಕೊಳ್ಳಿ, ಸಾಫ್ಟಾಗಿ ಬರುತ್ತೆ ದೋಸೆ ಥರ. ರವೆ ದೋಸೆಗೆ ಈ ಕ್ಯಾಪ್ಸಿಕಮ್ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ ಕಾಂಬಿನೇಷನ್ನು. ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಕ್ರಿಸ್ಪಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.